ಮಾಡಬೇಡ ಅಂತ ಹೇಳಿ ನಿಲ್ಲಿಸಿದ್ರು. ಕರೆಕ್ಟ್ ಆಗಿದ್ರೆ ನಾಗೇಶ್ ಹಾಗೂ ನಮ್ಮ ಕಾನೂನು ಜಿಲ್ಲಾ ಕಾನೂನು ಸೇವಾಧಿಕಾರಿ ವಿಜಯ್ ಅವರು ನನಗೆ ಸಹಕಾರ ಕೊಡ್ತಾ ಇದ್ದಾರೆ, ವಕೀಲರು ಸಹಕಾರ ಕೊಡ್ತಾ ಇದ್ದಾರೆ, ನಿಮ್ಮ ಮಾಧ್ಯಮದವರು ಸಹಕಾರ ಕೊಡ್ತಾ ಇದ್ದೀರಾ. ಈಗ ನಮ್ಮ ಹಿಂಭಾಗದಲ್ಲಿ ನಿಂತ್ಕೊಂಡಂಥ ಏನು ವಧುವರರಿದ್ದಾರೆ, ಈಗ ಇವತ್ತು 2ನೇ ಬಾರಿ ಅವರು ನ್ಯಾಯಾಲಯದಲ್ಲೇ ಮದುವೆ ಆಗ್ತಾಯಿದ್ದಾರೆ. ಮೊದಲು ಅವರು ಎಲ್ಲೆಲ್ಲೂ ಮದುವೆ ಆಗಿದ್ದರು, ಈಗ ನ್ಯಾಯಾಲಯದಲ್ಲೇ ಮದುವೆ ಆಗ್ತಾಯಿದ್ದಾರೆ. ತುಂಬ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಒಳ್ಳೆಯದಾಗಲಿ ಅಂತ ಆಶಿಸೋಣ. ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ನಾನು ಒಂದು ಶುಭ ಆಗಲಿ ಅಂತ ನಾನು ಹಾರೈಸ್ತೀನಿ. ಹೋಗಿ ಮತ್ತೆ ನಾವು ಕಳಿಸಲ್ಲ, ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಡಿಸ್ತೀವಿ ಅಂತೇಳಿ ಅವರೇ ಅಪ್ಲೈ ಮಾಡಿದ್ರು ಸರ್. ಈಗ ಸರ್ ನಮ್ಗೆ ಹೆಂಡತಿ ಬೇಕು ಅಂತೇಳಿ ನಾನು ಹೇಳಿದ್ದೆ ಸರ್ ಕೊಟ್ಟು. ಆಗ ನಾನು ಕೇಳಿದೆ, ಬನ್ನಿ ಬಾ, ಸುಮ್ಮನೆ ಏನಕ್ಕೆ ಜೀವನ ಹಾಳು ಮಾಡ್ತೀನಿ, ಬಂದು ಚೆನ್ನಾಗಿರೋ ನಾನು ಏನಕ್ಕೆ ಮಾಡ್ತೀನಿ ಅಂತ ಹೇಳಿದೆ ಸರ್. ತುಂಬ ಸರ್ ಹೇಳಿದೆ, ಬರಲಿಲ್ಲ. ಅದಕ್ಕೆ ಕೋರ್ಟಿಗೆ ಹಾಕಿ ಸರ್ ಹೆಂಡತಿ ಬೇಕಂತೇಳಿ ಹಾಕಿ ಒಂದು ವಾರಕ್ಕೇನೋ ಮತ್ತೆ ಬಂದು ಸರ್ ಅವರು. ಆಮೇಲೆ ಕೇಸ್ ಇನ್ನೇನು ಇವತ್ತು ಅದಕ್ಕೆ ಸರ್ ಕೇಸ್ ಕ್ಲೋಸ್ ಮಾಡಿಸಿ ಅಂತ ಬಂದು ಸರ್. ಕರ್ಕೊಂಡೋಗಿ ಅಂದರೆ ಫ್ಯಾಮಿಲಿಗೆ ಇಷ್ಟ ಇರಲಿಲ್ಲ ಹುಡುಗ, ಹಾಗಾಗಿ ಫ್ಯಾಮಿಲಿ ನನಗೆ ಸುಳ್ಳು ಹೇಳಿ ಟೆಂಪಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿ ಡಿವೋರ್ಸ್ ಅಪ್ಲಿಕೇಶನ್ ಹಾಕ್ಸಿದ್ರು. 1 ಮಂತೇನೋ ದೂರ ಇಟ್ಟಿದ್ರು, ಅಂದರೆ ಫೋನು ಏನು ಕೊಡ್ದಲೇ ಅವ್ರ ಹತ್ರ ಮಾತಾಡ್ದಲೇ ಇಟ್ಟಿದ್ರು. ಮತ್ತು ನನಗವ್ರು ಬೇಕಂತ ಹೇಳಿ ಮತ್ತೆ ವಾಪಸ್ ನಾನೇ ಬಂದು ಕೋರ್ಟಲ್ಲಿ ಇದಾಯಿತು ಅಷ್ಟೇ. ಒಂದು ಖಾತೆ ಅದು ಜನರ ವಿಶ್ವಾಸ ಉಳಿಸುವಲ್ಲಿ ನಮ್ಮ ಇಲಾಖೆ ನೆರದಿರುವಂತಹ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಈ ದಿನ ನಮ್ಮ ಅಂಚೆ ಇಲಾಖೆಯ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುವಂತಹ ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ಮಹಿಳೆಯರಿಗೆ ಖಾತೆಗಳನ್ನು ತೆರೆದು ಅವರ ಒಂದು ಉಳಿತಾಯದ ಹಣವನ್ನು ಸುಭದ್ರವಾಗಿಟ್ಟು ಅವರಿಗೆ ಒಂದು ಮುಂದಿನ ಭವಿಷ್ಯದ ಸುಭದ್ರ ಬುನಾದಿಯನ್ನು ಕೇಂದ್ರ ಸರ್ಕಾರದ ಮುಖಾಂತರ ನೀಡುವ ಒಂದು ನಿಟ್ಟಿನಲ್ಲಿ ಈ ದಿನ ಯಶಸ್ವಿಯಾಗಿ ಮಹಿಳಾ ದಿನಾಚರಣೆಯನ್ನು ಸಾಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಆಚರಿಸಲಾಗಿದೆ. ಇದನ್ನು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಿದ್ದೀನಿ. ಇದರಿಂದ ನಮ್ಮ ಒಂದು ಮಹಿಳಾ ಸಬಲೀಕರಣ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿಕೊಟ್ಟಿದ್ದೀವಿ. ಅದೇ ನಮಗೆ ಬಹಳ ಹೆಮ್ಮೆ, ಖುಷಿ ಆಗ್ತಾ ಇದೆ. ಮಹಿಳಾ ಸಮ್ಮಾನ್ ಸಮೃದ್ಧಿ ಯೋಜನೆಯ ಕೇಂದ್ರ ಸರ್ಕಾರದ ಯೋಜನೆಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಟ್ಟು ಎಲ್ಲರೂ ಸೇರಿ ನಾವು ಅದನ್ನು ಹವ್ಯಕ ಅಥವಾ ಒಂದು ಒಕ್ಕೂಟ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಮೂಲಕ ನಾವು ಈಗ ಎಲ್ಲದನ್ನು ಇವರು ಬಂದು ನಮಗೆ ಪರಿಚಯಿಸಿ ಈ ಮಹಿಳಾ ಸಮ್ಮಾನ್ ಯೋಜನೆ ಏನು, ಮಹಿಳಾ ಯೋಜನೆಯ ಫಲ ಏನು, ಅಂದರೆ ಅದನ್ನು ಉಳಿತಾಯ ಹೇಗೆ ಮಾಡಬೇಕು, ಭದ್ರತೆ ಹೇಗಿದೆ ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಇವತ್ತು ಖಾತೆಯನ್ನು ತೆಗೆಯಲಿಕ್ಕೆ ಸಿದ್ಧರಾಗಿದ್ದಾರೆ.